ಫುಲ್ಲು ತೊಂದ್ರೆ ಕಣವ. ಅದ್ರೊಳಗೆ ಬರೀ ತೊಂದ್ರೆನೆ. ಏನ್ ಆದಾಯ ಅಂತೂ ಏನೂ ಇಲ್ಲ. 400 ರೂಪಾಯಿ 300 ರೂಪಾಯಿ ಆಯ್ತದ ಒಂದ್ ದಿಸಕ್ಕೆ. ಅದ್ರೊಳಗೆ ಟ್ಯಾಕ್ಸ್ ಬೇರೆ ಎಲ್ಲಿಂದ ತಂದ್ ಕಟ್ಟಾನ? ಇಂಥದ್ದು ಏನು ಕೊಟ್ಟಿಲ್ಲ ಗೌರ್ಮೆಂಟ್ ಇಂದ ನಮ್ಗೆ. ಫ್ರೀ ಅಂತ ಬಿಟ್ಟವ್ರೆ. ಏನ್ ಫ್ರೀ ಬಿಟ್ಟವ್ರೆ? ಯಾರಕ್ ಬಿಟ್ಟವ್ರೆ? ಮುಕ್ಕಿ ಮೊಟ್ಟಿರು ಹೋಯ್ತಾರೆ. ಎಲ್ಲ ಹಗಲೊತ್ತಲ್ಲಿ ಕಳ್ತನ ಮಾಡ್ತೀರಿ, ಇವ್ರು ರಾತ್ರಿ ಹೊತ್ತು ಕಳ್ತನ ಮಾಡ್ತಿದ್ರಿ, ಇವ್ರು ಹಗಲೊತ್ತು ಕಳ್ತನ ಮಾಡ್ತಾವ್ರೆ. ಅದೇ ಆಯ್ತಾ ಇರೋದು ಇವಾಗ ಗೌರ್ಮೆಂಟ್ ಇಂದ. ಸಾಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಎಲ್ಲಿ ಕೊಟ್ಟವ್ರೆ? ಯಾರು ಕೊಟ್ಟವ್ರೆ? ಯಾರಿಗೋ ಕೊಟ್ಟವ್ರೆ. ಯಾರೋ ಇರೋರು ತಗೊಂತವ್ರೆ ಹೊರತು ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ನಾವ್ ಹೋಗಿ ನಿಂತ್ಕೊಂಡ್ರೆ ಬಿದ್ರಳ್ಳಿ ಬ್ಯಾಂಕ್ ಅಲ್ಲಿ ಒಂದು ದಿವಸ ಎಲ್ಲ ಕಾಯ್ಬೇಕು ನಾವು. ಒಂದು ದಿವಸ ಅಲ್ಲಿ ನಿಂತ್ಕೊಂಡ್ರೆ 1 ಕೆಜಿ ಅಕ್ಕಿ ತಂದು ಕೊಡೋರು ಯಾರು ನಮ್ಗೆ? ಎತ್ ಬಿಟ್ರೆ ಅವ್ರ ಮನೆ ಕರ್ಕೊಂಡೋಗಿ ಕೊಡ್ಲಿ ನಮ್ಗೆ ಇಟ್ಟು ಅಕ್ಕಿ ರಾಗಿನ ನಾವು ಉಂಡ್ಕೊಂಡ್ ಮನೇಲಿ ಇರ್ತೀವಿ. ಹಂಗ್ ಮಾಡ್ತಾವ್ರಿ ಗೌರ್ಮೆಂಟ್ ಅಲ್ಲಿ. ಸಾಲ ಕೊಡ್ತೀವಿ ಅವ್ರಿಗೆ ಇವ್ರಿಗೆ ಅಂತಾರಲ್ಲ ಮೋದಿ. ಯಾರು ಕೊಟ್ಟವ್ರೆ? ಯಾರು ಕೊಟ್ಟಿದ್ದಾರೆ ಅವ್ರು? ಮೋದಿ ನಮಗ್ ಕೊಟ್ಟಿಲ್ಲ. ನಮ್ಗೆ ಎಂಟಾಣಿ ಇಲ್ಲ. ಯಾರು ಇವನು ಇಲ್ಲ, ಅವರು ಇಲ್ಲ. ಸನೆ ಅವತ್ತು ಉಪಾಸನೆ ಕಣವ, ಏನು ಇಲ್ಲ ಅದ್ರಲ್ಲಿ ಉಪಾಸನೆ. ಅವತ್ತು ನೀರ್ ಕುಡ್ಕೊಳ್ಳೋದು, ಮನೆ ಕೊಳ್ಳೋದು ಅಷ್ಟೇ ನಮ್ ಜೀವನ. ಸ್ಟ್ರೈಕ್ ಮಾಡಬೇಕು ಮೇಡಮ್. ಮಾಡಿ ಸರ್ಕಾರಕ್ಕೆ ಕಷ್ಟ ಗೊತ್ತಾದ್ರೇನೆ, ನಾವೆಲ್ಲ ಒಗ್ಗಟ್ಟಿದೀವಿ ಅಂತ ಗೊತ್ತಾದ್ರೇನೆ ಗೊತ್ತಾಗೋದು. ಇಲ್ಲ ಅಂದ್ರೆ ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಅವ್ರು ಅನ್ಕೊಂತಾರೆ ಆರಾಮಾಗಿದ್ದಾರೆ, ನಮ್ಗೇನ್ ತೊಂದರೆ ಇಲ್ಲ ಅಂತ. ಜನಕ್ಕೆ ತೊಂದರೆ ಆದ್ರೆ ಜನಕ್ಕೂ ಗೊತ್ತಾಗುತ್ತೆ, ಹೌದು ಇಲ್ಲ ಸರ್ಕಾರ ಮಾಡ್ತಾ ಇರೋ ತಪ್ಪು ಅಂತ. ಸ್ಟ್ರೈಕ್ ಮಾಡಿದ್ರೇನೆ ಎಲ್ಲಾರ್ಗೂ ಗೊತ್ತಾಗುತ್ತೆ. ದೊಡ್ಡವ್ರು ಇರೋರ ಹತ್ರ ಚೆನ್ನಾಗಿ ತಗೊಂಡು, ಇಲ್ದೇ ಇರೋರ ಹತ್ರ, ಸಣ್ಣ ಪುಟ್ಟವ್ರ ಹತ್ರ 1 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ, 1.5 ಕೋಟಿ ಇಟ್ಕೊಂಡು ಒನ್ ಟೈಮ್ ಊಟ ತಿನ್ನಕ್ಕೆ ಇರೋದಿಲ್ಲ ಅವ್ರ ಹತ್ರ. ಸ್ಕೂಲಿಗೆ ಕಟ್ಟಕ್ಕೆ, ಮನೆ ಬಾಡಿಗೆ ಕಟ್ಟಕ್ಕೆ ಅದ್ರಲ್ಲೇ ಕಷ್ಟಪಟ್ಟು ಜೀವನ ನಡೆಸ್ತಾರೆ. ಟ್ಯಾಕ್ಸ್ ಜಾಸ್ತಿ ಯಾಕೆ ಮಾಡ್ತಾ ಇದೆ ಅಲ್ವಾ? ಎಲ್ಲದಕ್ಕೂ ಟ್ಯಾಕ್ಸ್ ಅಂತ. ಅದರಿಂದ ನಿಮ್ಗೆ ಎಷ್ಟು ತೊಂದರೆ ಆಗ್ತದೆ? ತೊಂದ್ರೆ ಫುಲ್ಲು ತೊಂದ್ರೆ ಕಣವ. ಅದ್ರೊಳಗೆ ಬರೀ ತೊಂದ್ರೆನೆ. ಏನ್ ಆದಾಯ ಅಂತೂ ಏನೂ ಇಲ್ಲ. 400 ರೂಪಾಯಿ 300 ರೂಪಾಯಿ ಆಯ್ತದ ಒಂದ್ ದಿಸಕ್ಕೆ. ಅದ್ರೊಳಗೆ ಟ್ಯಾಕ್ಸ್ ಬೇರೆ ಎಲ್ಲಿಂದ ತಂದ್ ಕಟ್ಟಾನ? ಒಂದ್ ದಿವಸಕ್ಕೆ ಅಷ್ಟಾದ್ರೆ ನಮ್ಗೆ ಜೀವನ ಮಾಡೋದಲ್ಲಿ ನಮ್ಗೆ ಏನಂದ್ರೆ ಯಾವ್ದು ಆದಾಯ ಇಲ್ಲ. ಒಂದ್ ರೇಷನ್ ಕಾರ್ಡ್ ಇಲ್ಲ, ಒಂದ್ ಎಂತದ ಏನು ಕೊಟ್ಟಿಲ್ಲ ಗೌರ್ಮೆಂಟ್ ಇಂದ ನಮ್ಗೆ. ಫ್ರೀ ಅಂತ ಬಿಟ್ಟವ್ರೆ. ಏನ್ ಫ್ರೀ ಬಿಟ್ಟವ್ರೆ? ಯಾರಕ್ ಬಿಟ್ಟವ್ರೆ? ಮುಕ್ಕಿ ಮೊಟ್ಟಿರು ಹೋಯ್ತಾರೆ. ನಾವ್ ಯಾನ್ಕೂ ಹೋಗಿಲ್ಲ, ಏನ್ ಬರ್ತಾರೆ ನಾವ್ ಗೇಯ್ಬೇಕು, ನಾವ್ ಇಟ್ ತಿನ್ಬೇಕು. ನಮ್ಗೆ ಯಾವ ಗೌರ್ಮೆಂಟ್ ಇಂದ ಒಂದ್ ರೂಪಾಯಿ ಆದಾಯ ಇಲ್ಲ ನಮ್ಗೆ. ಒಂದ್ ಎಂಟಾಣಿಂದು ಇದಿಲ್ಲ. ಅದ್ರಿಂದ ಗೌರ್ಮೆಂಟ್ಗೆ ಏನು ಕಟ್ಟಣ? ಅದ್ ಕಿತ್ತೆ ಹಾಕ್ತಿವಿ ನಾವು. ಓನ್ ಪೈ ಬೇಡ, ಏನು ಬೇಡ. ಮಾಮೂಲಿ ಮೊದ್ಲು ಮಾಡ್ತೀವಲ್ಲ ಹಂಗೆ ಮಾಡ್ತೀವಿ. ಆದಷ್ಟೇ ಆಗ್ಲಿ, ಅಷ್ಟೇ ಮಾಡೋದು ಇವಾಗ ನಾವಂತ. ಈಗ ಸರ್ಕಾರ ಜನ ಜೇಬ್ ಕತ್ತರಿಸೋ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಸರದವ್ರು ಮೊದ್ಲು ಎಲ್ಲ ಹಗಲೊತ್ತಲ್ಲಿ ಕಳ್ತನ ಮಾಡ್ತೀರಿ, ಇವ್ರು ರಾತ್ರಿ ಹೊತ್ತು ಕಳ್ತನ ಮಾಡ್ತಿದ್ರಿ, ಇವ್ರು ಹಗಲೊತ್ತು ಕಳ್ತನ ಮಾಡ್ತಾವ್ರೆ. ಅದೇ ಆಯ್ತಾ ಇರೋದು ಇವಾಗ ಗೌರ್ಮೆಂಟ್ ಇಂದ. ನಮ್ ಗೌರ್ಮೆಂಟ್ ಕಡೆಯಿಂದ 1 ರೂಪಾಯಿ ಆದಾಯ ಇಲ್ಲ. ನಾವ್ ಗೇಯ್ತೀವಿ, ನಾವ್ ತಿಂತೀವಿ ಅಷ್ಟ್ ಬಿಟ್ರೆ 1 ಕೆಜಿ ಅಕ್ಕಿಗೆ ಸಂಪಾದನೆ ಮಾಡೋದೇ ನಮಗ್ ಕಷ್ಟ. ಗೊತ್ತಾಯ್ತಾ? ಗೌರ್ಮೆಂಟ್ ಇಂದ ಯಾವುದೇ ಒಂದ್ರಿಂದ 1 ರೂಪಾಯಿ ನಮ್ಗೆ ಆದಾಯ ಇಲ್ಲ. ಸಾಲ ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಎಲ್ಲಿ ಕೊಟ್ಟವ್ರೆ? ಯಾರು ಕೊಟ್ಟವ್ರೆ? ಯಾರಿಗೋ ಕೊಟ್ಟವ್ರೆ. ಯಾರೋ ಇರೋರು ತಗೊಂತವ್ರೆ ಹೊರತು ಬಡವ್ರಿಗೆ ಯಾರಿಗೂ ಕೊಟ್ಟಿಲ್ಲ. ನಾವ್ ಹೋಗಿ ನಿಂತ್ಕೊಂಡ್ರೆ ಬಿದ್ರಳ್ಳಿ ಬ್ಯಾಂಕ್ ಅಲ್ಲಿ ಒಂದು ದಿವಸ ಎಲ್ಲ ಕಾಯ್ಬೇಕು ನಾವು. ಒಂದು ದಿವಸ ಅಲ್ಲಿ ನಿಂತ್ಕೊಂಡ್ರೆ 1 ಕೆಜಿ ಅಕ್ಕಿ ತಂದು ಕೊಡೋರು ಯಾರು ನಮ್ಗೆ? ಯಾರು ತಂದು ಕೊಡ್ತಾರೆ? ಯಾರು ತಂದು ಕೊಡಲ್ಲ. ನಾವ್ ಗೇಯ್ಬೇಕು, ನಾವ್ ತಿನ್ಬೇಕು. ಗೌರ್ಮೆಂಟ್ ಇಂದ ನಮ್ಗೆ ಯಾವುದೇ ಅನುಕೂಲ ಇಲ್ಲ. ನಮ್ಗೆ ಏನು 1 ರೂಪಾಯಿಂದು ಏನು ಇಲ್ಲ. ನಾವ್ ಗೇಯ್ತಾ ಇದೀವಿ, ನಾವ್ ತಿಂತಾ ಇದೀವಿ. ಅದಕ್ಕೂ ಇವಾಗ ಏನೋ ಫುಟ್ಪಾತ್ ಮೇಲೆ ಎತ್ರಿ ಅಂತವ್ರೆ. ಎತ್ ಬಿಟ್ರೆ ಅವ್ರ ಮನೆ ಕರ್ಕೊಂಡೋಗಿ ಕೊಡ್ಲಿ ನಮ್ಗೆ ಇಟ್ಟು ಅಕ್ಕಿ ರಾಗಿನ ನಾವು ಉಂಡ್ಕೊಂಡ್ ಮನೇಲಿ ಇರ್ತೀವಿ. ಹಂಗ್ ಮಾಡ್ತಾವ್ರಿ ಗೌರ್ಮೆಂಟ್ ಅಲ್ಲಿ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಅಷ್ಟೇ. ಗೌರ್ಮೆಂಟ್ ಇಂದ ನಮ್ಗೆ ಯಾವ್ದಿಂದು 1 ರೂಪಾಯಿ ಆದಾಯ ಇಲ್ಲ ನಮ್ಗೆ. ಸಾಲ ಕೊಡ್ತೀವಿ ಅವ್ರಿಗೆ ಇವ್ರಿಗೆ ಅಂತಾರಲ್ಲ ಮೋದಿ. ಯಾರು ಕೊಟ್ಟವ್ರೆ? ಯಾರು ಕೊಟ್ಟಿದ್ದಾರೆ ಅವ್ರು? ಮೋದಿ ನಮಗ್ ಕೊಟ್ಟಿಲ್ಲ. ನಮ್ಗೆ ಎಂಟಾಣಿ ಇಲ್ಲ. ಯಾರು ಇವನು ಇಲ್ಲ, ಅವರು ಇಲ್ಲ. ಯಾರೋ ಯಾರಪ್ಪ ಇವನು MLA ವಯ್ಯ ಯಾರವನು ಸಿದ್ದರಾಮಯ್ಯಂದಿಂದು ಏನು 1 ರೂಪಾಯಿ ಇಲ್ಲ. ಮೋದಿಯಿಂದ ನಮ್ಗೆ 1 ರೂಪಾಯಿ ಇಲ್ಲ. ಗೊತ್ತಾಯ್ತಾ? ನಾವ್ ಗೇಯ್ತಾವ್, ನಾವ್ ತಿಂತಾವಿ ಅಷ್ಟ್ ಬಿಟ್ರೆ ಗೌರ್ಮೆಂಟ್ ಇಂದ ಯಾವುದೇ ಕಾರಣಕ್ಕೂ ನಮ್ಗೆ ಎಂಟಾಣಿ ಆದಾಯ ಇಲ್ಲ ಅಷ್ಟೇ. ಇದೇನು ಎತ್ತರ ಅಂದ್ರೆ ಕೊಡ್ರಿ, ಅವರು ನಮ್ಮ ಮನೆಗಳಿಗೆ ನಮ್ಗೆ ಮಕ್ಳು ಮರಿ ಸಾಕಕ್ಕೆ ಕೊಡ್ಲಿ, ನಾವ್ ಮನೇಲಿ ಇರ್ತೀವಿ ಎತ್ತಿಸ್ಬಿಟ್ಟು ಅಷ್ಟೇ. ನಾವ್ ಕೇಳೋದು ಅಷ್ಟೇ. ಗೌರ್ಮೆಂಟ್ ಕೇಳೋದೇ ಅಷ್ಟೇ. ನಾನು ಯಾರೇ ಬಂದ್ ಕೇಳಿದ್ರು ನಾನು ಅದೇ ಹೇಳ್ತೀನಿ. ನಾವು ಮಾಡಿಕೊಂಡಿದ್ರೆ ಫುಟ್ಪಾತ್ ಮೇಲೆ ಅದಕ್ಕೂ ಅದು ಇದು ಕಾಸು ಕೊಡಿ, ಕಮ್ಮಿ ಕೊಡಿ ಅಂತ ಬರ್ತಾರೆ. ಅದಕ್ಕೂ ಒಂದು 50 100 ಕೊಟ್ಟು ಕಳಿಸ್ತೀವಿ. ಅಂತದ್ರಲ್ಲಿ ಎತ್ರಿ ನಾವ್ ಎಲ್ಗೋಗನವ? ನಾವ್ ಯಾರು ಗಂಡಿ ಇಲ್ಲ ಪಂಡಿ ಇಲ್ಲ. ಮಕ್ಳು ಮಡಿಕೊಂಡು ಚಿಕ್ಕ ಮಕ್ಳ ಎಲ್ಗೋ ಹೋಗ್ಬೇಕು ನಾನು? ಅದನ್ನೇ ಕೇಳೋದು ನಾನು. ಗೌರ್ಮೆಂಟ್ ಕೇಳ್ಬೇಕಾದ್ರು ಹಾಗೆ ಕೇಳ್ತೀನಿ ನಾನು. ಕಿತ್ತಾಕಂತ ಬಿಡ ಕಿತ್ಕೊ ಬತ್ತಾವ್ರೆ ಅಂತ ಇದ್ರು. ನಾನು ಅದೇ ಕೇಳ್ತೀನಿ. ನೋಡವ ನಮ್ಗೆ ಕೊಟ್ಬಿಡಿ, ನಮ್ಗೆ ಉಣ್ಣಾಕ್ ಮನೆ ಕೊಟ್ಬಿಡಿ. ಮಕ್ಳು ಸಣ್ಣ ಮಕ್ಳು. ಒಬ್ಳು ಚಿಕ್ಕ ಮೊಮ್ಮಗಳು ಅವಳೆ, ತಾಯಿ ಇಲ್ಲ, ತಂದೆನೂ ಇಲ್ಲ. ಅವನು ಕುಡುಕ್ ನನ್ ಮಗ ಹೊಂಟೋಗೋನು. ಆ ಮಕ್ಳು ನಾನ್ ಸಾಕ್ತಾ ಇದ್ದೀನಿ. ಯಾರಿಂದ ನಮ್ಗೆ 1 ರೂಪಾಯಿ ಆದಾಯ ಇಲ್ಲ. ನಾವ್ ಗೇಯ್ತಾ ಇದೀವಿ, ನಾವ್ ತಿಂತಾ ಇದೀವಿ ಅಷ್ಟೇ. ಗೌರ್ಮೆಂಟ್ ಇಂದ ಯಾವುದೇ ತರದಿಂದ ನಮ್ಗೆ ಎಂಟಾಣಿ ಆದಾಯ ಇಲ್ಲ. ಇರೋರು ತಿಂತಾವ್ರೆ. ನಾವ್ ಹೋದ್ರೆ ಬ್ಯಾಂಕ್ ಕಟ್ಲಾದ್ರೆ ಏನಂತಾರೆ? ತಗೊಬನ್ನಿ, ಬನ್ನಿ ಆಧಾರ್ ಕಾರ್ಡು, ವೋಟಿಂಗ್ ಲಿಸ್ಟ್ ಎಲ್ಲ ತಗೊಂಡೋಗಿದ್ದೀನಿ. ಆಮೇಲೆ ಪಕ್ತವ್ರ ಕರ್ಕೊಂಬನ್ನಿ ಎಂಟ್ರಿ ಮಾಡಕ್ ಅಂತಾರೆ. ಯಾರು ಬರ್ತಾರೆ ಪಕ್ತವ್ರು? ಬೆಂಗಳೂರಲ್ಲಿ ಏನ್ ಹಳ್ಳಿ ಕಟ್ಟೋಯ್ತಾ ಬರಕ್ಕೆ? ಯಾರಂದ್ರು ಯಾರು ಬರಲ್ಲ. ನಾವೆಲ್ಲ ನೋಡಿ ಸಾಕಾಗಿದ್ವಿ. ಇನ್ನು ಗೌರ್ಮೆಂಟ್ಗಂತ ಓಟು ಅಲ್ಲ, ಅದ್ರ ಸವಾಸ್ಕೂ ಹೋಗಲ್ಲ. ಇನ್ನ ಏನ್ಗ್ ಹಾಕ್ಬೇಕು ಅವ್ರಿಗೆ ಓಟ? ಏನ್ಕ್ ಹಾಕ್ಬೇಕವ? ಏನ್ ಕೊಟ್ಟವ್ರೆ ಅಂತ ಹಾಕ್ಬೇಕು ನಾವು? ನಾವ್ ಗಂಡನ್ ತಿನ್ಕೊಂಡು ನಾವು ನಮ್ ಜೀವನಕ್ಕೆ ನಾವ್ ಮಾಡ್ತಾ ಇದೀವಿ. ಇನ್ನೇನ್ ಕಳ್ತನ ಮಾಡ್ತಾ ಇಲ್ಲ. ಇವ್ರಂಗೆ ಕೋಟಿ ಹೊಡ್ಕತಾ ಇಲ್ಲ ನಾವು. 1 ಕೆಜಿ ಅಕ್ಕಿಗೆ ಜೀವನಕ್ಕೆ ನಾವ್ ಮಾಡ್ಕೊಂತ ಇದೀವಿ ಅಷ್ಟೇ. ಈಗ ಒಂದ್ ದಿನಕ್ಕೆ ನಿಮ್ಗೆ ವ್ಯಾಪಾರ ಕಷ್ಟ ಆದ್ರೆ ಅದು ಯಾವ ರೀತಿ ನಿಮ್ಗೆ ಕಷ್ಟ ಕೊಡ್ಬೋದು? ಒಂದಿನ ಕರೆಕ್ಟ್ ಆಗಿ ವ್ಯಾಪಾರ ಆಗ್ಲಿಲ್ಲ ಅಂತಂದ್ರೆ? ಆಗ್ಲಿಲ್ಲ ಅಂದ್ರೆ ಅವತ್ತು ಉಪಾಸನೆ.
ಅವತ್ತು ಉಪವಾಸನೆ ಕಣವ, ಅವೇನು ಇಲ್ಲ, ಅದ್ರಲ್ಲಿ ಉಪವಾಸನೆ ಅವತ್ತು. ನೀರು ಕುಡ್ಕೊಳ್ಳೋದು, ಮನೆ ಕೊಳ್ಳೋದು ಅಷ್ಟೇ ನಮ್ಮ ಜೀವನ. ನೀವು ಇಷ್ಟ್ ಕಷ್ಟ ಇದೆ ಅಂತ ಹೇಳ್ತೀರಾ, ಇಷ್ಟ್ ಕಷ್ಟದಲ್ಲಿ ಟ್ಯಾಕ್ಸ್ ಏಕಾಏಕಿ ಟ್ಯಾಕ್ಸ್ ಜಾಸ್ತಿ ಮಾಡ್ತಾ ಇದ್ರೆ ಅದು ಇನ್ನೂ ಯಾವ ತರ ಕಷ್ಟ ಆಗ್ಬೋದು? ಇದನ್ನ ಯಾವ ತರ ನೀವು ಫೇಸ್ ಮಾಡ್ತೀರಾ? ನಮ್ಗೆ ಅದ್ ಬೇಕಾಗೇ ಇಲ್ಲ, ಕಿತ್ತಾಕೆ ಬಿಡ್ತೀವಿ ನಾವು. ಫೋನ್ ಪೇಯೇ ಬೇಡ ನಮ್ಗೆ, ಕಿತ್ತಾಕೆ ಬಿಡ್ತೀವಿ. ಅದ್ರಿಂದ ಏನ್ ನಮ್ಗೆ ಆದಾಯ ಇಲ್ಲ, ಏನಿಲ್ಲ. ಅದುವೇ ಇಲ್ಲಿ ₹1 ₹2 ಹಾಕಿ ಅಲ್ಲಿ ಹೋಗಿ 500,000 ತಗೊಳೋದಕ್ಕೆ ಒಂದ್ ದಿವಸ ಎಲ್ಲ ನಾವು ಬ್ಯಾಂಕಲ್ಲಿ ಕಾಯ್ಬೇಕು, ಗೊತ್ತಾಯ್ತಾ? ಅದ್ ಫೋನ್ ಪೇಯೇ ಬೇಡ, ನಮ್ಗೆ ಕಿತ್ತೆ ಹಸಿತೀವಿ, ನಮ್ಗೆ ಬೇಕಾಗೇ ಇಲ್ಲ ಅದು. ಅಷ್ಟೇ. ಕೊನೆದಾಗಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಏನ್ ಸರ್ಕಾರ ಏನ್ ಸರ್ಕಾರ ಮಾಡಿದ ನಮ್ಗೆ? ಬಡವ್ರಿಗೆ ಏನ್ ಕೊಟ್ಟವ್ರೆ? ಈ ಗಣಸತ್ ದುಡ್ಡು ಮುಂಡೆ ಅಂತ ಮಾಡಿದ್ರೆ ಯಾರಿಗೋ ಕೊಟ್ಟೆ 3,000, ಅವ್ನ ಮನೆ ಹಾಳಾಕಡ್ಕೊ ಹೋದ, ಮಾಡಿಸ್ಲಿಲ್ಲ ಗೀಳಿಸ್ಲಿಲ್ಲ. ಯಾವ್ದ್ರಿಂದ ₹1 ಇಲ್ವಲ್ಲ, ಏನ್ ನಮ್ಗೆ ಆದಾಯ ಇದ್ದದು ಸರ್ಕಾರದಿಂದ? ನಾವ್ ಗೇಯ್ಬೇಕು, ನಾವ್ ತಿಂತಾ ಇದೀವಿ. ಗೌರ್ಮೆಂಟ್ ಇಂದ ನಮ್ಗೆ ಯಾವ್ದೇ ₹1 ಆದಾಯ ಇಲ್ಲ. ಒಂದ್ ತಾಣಿನೂ ನಾವ್ ತಗೊಂಡಿಲ್ಲ ಗೌರ್ಮೆಂಟ್ ಇಂದ. ಕೇಳಿ ಬೇಕಾದ್ರೆ ಯಾವ್ದೇ ಬ್ಯಾಂಕಲ್ಲಿ ಹೋಗಿ ಕೇಳಿ, ಅವ್ರು ಎಲ್ಲೇ ಕೇಳ್ಕೊಂಬರ್ಲಿ, ನನ್ನ ಹತ್ರ ₹1 ಅವ್ರ ಹತ್ರ ಗೌರ್ಮೆಂಟ್ ಇಂದ ಅಂತ ₹1 ನಾನು ತಿಂತಾ ಇಲ್ಲ. ನಾವ್ ಗೇಯ್ತಾವಿ, ನಾವ್ ತಿಂತಾವಿ, ಅಷ್ಟ್ ಬಿಟ್ರೆ ಇನ್ಯಾವ್ದು ಆದಾಯ ಇಲ್ಲ ನಮ್ಗೆ ಗೌರ್ಮೆಂಟ್ ಕಡೆಯಿಂದ. ಈ ಗಂಡ ಸತ್ತಿರೋ ದುಡ್ಡು ಮಾಡ್ಕೊಟ್ಟಿಲ್ಲ ಕಣವ, ಹೇಳ್ತಿದ್ದೀನಿ. ನೀನು ಗಂಡ ಸತ್ತಿರೋ ದುಡ್ಡು ಕೊಡ್ತಾರೆ ಅಂತ ಹೇಳ್ತಾರಲ್ವಾ, ಯಾವ್ದು ಕೊಟ್ಟಿಲ್ಲ. 8 ವರ್ಷ ಆಯ್ತು ನನ್ ಗಂಡ ಸತ್ತಿ. ನಾನು ಜೀವನ ಮಾಡ್ತಾ ಇದ್ದೀನಿ, ನನ್ನ ಮಕ್ಕಳು ಮಡಿಕೊಂಡು. ಅವಕ್ಕೂ ತಾಯಿ ಇಲ್ಲ, ಮತ್ತೆ ನಾನೇ ತಾಯಿ, ನಾನೇ ಸಾಕ್ಬೇಕು, ಯಾರು ನೋಡ್ತಾರೆ? ಅಷ್ಟೇ. ಓಕೆ ಆಂಟಿ. ಸರ್, ಈಗ ಸರ್ಕಾರ ಏಕಾಏಕಿ ಟ್ಯಾಕ್ಸ್ GST ಎಲ್ಲ ಜಾಸ್ತಿ ಮಾಡ್ತಾ ಇದ್ರೆ ಅದರಿಂದ ನಿಮ್ಗೆ ಯಾವ ತರ ತೊಂದರೆ ಆಗುತ್ತೆ? ತೊಂದರೆ ತುಂಬಾ ಆಗುತ್ತೆ ಮೇಡಮ್. ಯಾಕಂದ್ರೆ ನಾವು ಸಣ್ಣ ಪುಟ್ಟ ವ್ಯಾಪಾರ ಮಾಡೋರು, ಏನೋ ಎಲ್ಲರೂ ಬಂದವರು ಆಲ್ಮೋಸ್ಟ್ 80% 90% ಫೋನ್ ಪೇನೆ ಮಾಡ್ತಾರೆ. ಈಗ ₹10,000 ವ್ಯಾಪಾರ ಮಾಡಿದ್ರೆ ₹10,000 ನಾವು ಟ್ಯಾಕ್ಸ್ ಕಟ್ಟಬೇಕು ಅಂತ ಅಂದ್ರೆ ₹10,000 ₹12,000 ವ್ಯಾಪಾರ ಆಗುತ್ತೆ. ಅದ್ರಲ್ಲಿ ನಾವು ಟ್ಯಾಕ್ಸ್ ಕಟ್ಟಬೇಕು ಅಂದ್ರೆ ಅದು ಆಗೋದಿಲ್ಲ ಮೇಡಮ್. ಟ್ಯಾಕ್ಸ್ ತೆಗಿಬೇಕು, ಫುಲ್ ಮನ್ನಾ ಮಾಡಬೇಕು. ಮನ್ನಾ ಮಾಡ್ಬಿಟ್ಟು ಹೆಂಗಿತ್ತು ಹಂಗೆ ನಡ್ಕೊಂಡು ಹೋದ್ರೆ ವರ್ಕೌಟ್ ಆಗುತ್ತೆ, ಇಲ್ಲಾಂದ್ರೆ ನಮ್ಗೆ ಕಷ್ಟ ಆಗುತ್ತೆ ವ್ಯಾಪಾರ ಮಾಡೋದು. ಈಗ ಸರ್ಕಾರ ಜನ ಜೇಬ್ ಕತ್ತರಿಸೋ ಕೆಲಸ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಹೌದು, ಖಂಡಿತ ಮೇಡಮ್. ಜೇಬ್ ಕತ್ತರಿಸೋ ಕೆಲಸನೇ ಮಾಡ್ತಾರೆ ಇವರು. ಫ್ರೀ 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 ಅಂತ ಸ್ಕೀಮ್ ಕೊಟ್ಬಿಟ್ಟು ಇಲ್ಲಿ ನಮ್ಮ ಹತ್ರ ಬೇರೆಯವ್ರ ದುಡ್ಡು ಕಿತ್ಕೊಂಡು ಇಲ್ಲಿ ₹20 ಕಿತ್ಕೊಂಡು ₹1 ₹2 ಕೊಡ್ತಾರೆ, ಮಿಕ್ಕಿದ್ದು ₹15 ಅವ್ರ ಜಾಬ್ಗೆ ಹಾಕೊಂತಾರೆ. ಇದರಿಂದ ಆಗೋದಿಲ್ಲ ಮೇಡಮ್ ಈ ಥರ ಮಾಡೋದು. ಈಗ ಇವತ್ತು ನಾಳೆ ಕಾಂಡಮೆಂಟ್ ಸ್ಟ್ರೈಕ್ ನಡೀತಾ ಇದೆ ಅಲ್ವಾ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಸ್ಟ್ರೈಕ್ ಮಾಡಬೇಕು ಮೇಡಮ್. ಮಾಡಿ ಸರ್ಕಾರಕ್ಕೆ ಕಷ್ಟ ಗೊತ್ತಾದ್ರೇನೆ, ನಾವೆಲ್ಲ ಒಗ್ಗಟ್ಟಿದೀವಿ ಅಂತ ಗೊತ್ತಾದ್ರೇನೆ ಗೊತ್ತಾಗೋದು. ಇಲ್ಲ ಅಂದ್ರೆ ಸ್ಟ್ರೈಕ್ ಮಾಡಿಲ್ಲ ಅಂದ್ರೆ ಅವ್ರು ಅನ್ಕೊಂತಾರೆ ಆರಾಮಾಗಿದ್ದಾರೆ, ನಮ್ಗೇನು ತೊಂದರೆ ಇಲ್ಲ ಅಂತ. ಜನಕ್ಕೆ ತೊಂದರೆ ಆದ್ರೆ ಜನಕ್ಕೂ ಗೊತ್ತಾಗುತ್ತೆ, ಹೌದು ಇಲ್ಲ ಸರ್ಕಾರ ಮಾಡ್ತಾ ಇರೋ ತಪ್ಪು ಅಂತ. ಸ್ಟ್ರೈಕ್ ಮಾಡಿದ್ರೇನೆ ಎಲ್ಲರಿಗೂ ಗೊತ್ತಾಗೋದು. ಒಂದಿನ ಸ್ಟ್ರೈಕ್ ಮಾಡೋದ್ರಿಂದ ಯಾವ ರೀತಿ ಕಷ್ಟಗಳಾಗ್ಬೋದು? ಒಂದಿನ ಸ್ಟ್ರೈಕ್ ಮಾಡೋದ್ರಿಂದ, ಈಗ ಹಾಲ್ ಸ್ಟ್ರೈಕ್ ಮಾಡೋದ್ರಿಂದ ಮಕ್ಕಳಿಗೆ, ಹಾಸ್ಪಿಟಲ್ ಅವ್ರು ಎಲ್ಲರಿಗೂ ತೊಂದರೆ ಆಗುತ್ತೆ. ಅವರೆಲ್ಲ ಸ್ವಲ್ಪ ಮುಂದೆ ಇದು ಮಾಡ್ಕೊಬೇಕು. ಬಟ್ ಸರ್ಕಾರ ಅದ್ರ ಬಗ್ಗೆ ಇಷ್ಟು ದಿನ ಒಂದು 15 ದಿನ 10 ದಿನ ಮುಂಚೆಯಿಂದ ಹೇಳ್ತಾ ಇದೆ ಸ್ಟ್ರೈಕ್ ಅಂತ. ಅದೆಲ್ಲ ನೋಡಿ ಸರ್ಕಾರ ಮುಂದೆನೆ ಇಲ್ಲ ನೀವು ಮಾಡಬೇಡಿ, ನಾವು ಸರಿ ಮನ್ನಾ ಮಾಡ್ತೀವಿ ಏನೋ ನೋಡ್ಬಿಟ್ಟು ಅದ್ರ ಬಗ್ಗೆ ಏನಾದ್ರು ಬಗೆಹರಿಸ್ಬಿಟ್ಟು ಏನಾದ್ರು ಪರಿಹಾರ ಕೊಡ್ಬೇಕಲ್ಲ. ಈಗ ಸರ್ಕಾರ ಕೊನೆದಾಗ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರಕ್ಕೆ ಇಷ್ಟಪಡೋದು ಏನಂದ್ರೆ GST ಇರೋದಿರಲ್ಲ ತೆಗಿಬೇಕು, ಎಲ್ಲ ತೆಗೆದ್ಬಿಟ್ಟು ಹೆಂಗಿತ್ತು ಹಂಗೆ ಎಲ್ಲ ಮನ್ನಾ ಮಾಡಬೇಕು. ದೊಡ್ಡವ್ರು ಇರೋರ ಹತ್ರ ಚೆನ್ನಾಗಿ ತಗೊಂಡು, ಇಲ್ದೇ ಇರೋರ ಹತ್ರ, ಸಣ್ಣ ಪುಟ್ಟವ್ರ ಹತ್ರ 1 ಲಕ್ಷ, 10 ಲಕ್ಷ, 20 ಲಕ್ಷ, 50 ಲಕ್ಷ, 1 ಕೋಟಿ, 1.5 ಕೋಟಿ ಇಟ್ಕೊಂಡು ಒಂದ್ ಟೈಮ್ ಊಟ ತಿನ್ನಕ್ಕೆ ಇರೋದಿಲ್ಲ ಅವ್ರ ಹತ್ರ. ಸ್ಕೂಲಿಗೆ ಕಟ್ಟಕ್ಕೆ, ಮನೆ ಬಾಡಿಗೆ ಕಟ್ಟಕ್ಕೆ ಅದರಲ್ಲೇ ಕಷ್ಟಪಟ್ಟು ಜೀವನ ನಡೆಸ್ತಾ ಇರ್ತಾರೆ. ಅದರಲ್ಲಿ ಇವರು ಕೋಟಿ ರೂಪಾಯಿ ಹಾಕ್ಬಿಟ್ರೆ ಜೀವನ ಪೂರ್ತಿ ಅಷ್ಟು ದುಡ್ಡು ನೋಡೋದು ಇಲ್ಲ, ನೋಡೂ ಇರಲ್ಲ. ಒಂದೇ ಸತಿ ಆಸ್ತಿ ಗೀಸ್ತಿ ಮಾರ್ಬಿಟ್ಟು ಕೊಡ್ತೀನಿ ಅಂದ್ರೂ ಜೀವನ ಪೂರ್ತಿ ಇವ್ರಿಗೆ ದುಡಿದಿದ್ರು ದುಡಿಯೋದು, ಇವರಿಗೆ ಆಸ್ತಿ ಮಾರ್ಬಿಟ್ಟು ಅವ್ರಿಗೆ ಕೊಡೋದಕ್ಕ ಸ್ವಂತಕ್ಕೋಸ್ಕರ ಅದು ದುಡಿಯೋದು.